ಜನಶ್ರೀ ನ್ಯೂಸ್ಗೆ ಸ್ವಾಗತ. ನಾನು ನಿತಿನ್ ಮಂಜುನಾಥ್. ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲೂಕಿನ ಸಾಸಿವೆಹಳ್ಳಿ ಹೋಬಳಿಯಲ್ಲಿರುವಂತಹ ಶ್ರೀದೇವಿ ಎಲೆಕ್ಟ್ರಾನಿಕ್ಸ್ ಹೋಮ್ ಅಪ್ಲಯನ್ಸ್ ಆ್ಯಂಡ್ ಮೊಬೈಲ್ ಶಾಪ್ನಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಭಾರೀ ಬೆಂಕಿ ಅವಘಡ ಸಂಭವಿಸಿದ್ದು, ಅಂದಾಜು ಸುಮಾರು 70 ಲಕ್ಷ ರೂಪಾಯಿ ಮೌಲ್ಯದ ವಸ್ತುಗಳು ಬೆಂಕಿಗಾಹುತಿಯಾಗಿವೆ ಎಂದು ಮಾಲೀಕರಾದ ಹೊಸಳ್ಳಿ ಮಂಜು ಅವರ ಸಂಬಂಧಿಕರು ತಿಳಿಸಿದ್ದಾರೆ. ಇಂದು ಮಧ್ಯಾಹ್ನ ಸುಮಾರು 2:30 ವೇಳೆಗೆ ಈ ಅವಘಡ ಸಂಭವಿಸಿದೆ ಎಂದು ತಿಳಿದು ಬಂದಿದೆ. ಅಂಗಡಿಯಿಂದ ಹೊಗೆ ಬರುತ್ತಿರುವುದನ್ನು ಗಮನಿಸಿದ ಸ್ಥಳೀಯರು ತಕ್ಷಣ ಲೋಕೇಶ್ ಅವರಿಗೆ ಕರೆ ಮಾಡಿ ಮಾಹಿತಿ ನೀಡಿದ್ದಾರೆ. ಬಳಿಕ ಅಂಗಡಿಯ ಬಾಗಿಲು ತೆರೆಯಲಾಗಿದ್ದು, ಬೆಂಕಿ ನಂದಿಸಲು ಸ್ಥಳೀಯರು ಹರಸಾಹಸಪಟ್ಟಿದ್ದಾರೆ. ಶ್ರೀದೇವಿ ಹೋಮ್ ಅಪ್ಲಯನ್ಸ್ ಆ್ಯಂಡ್ ಅಂಗಡಿ ಮಾಲೀಕರಾದ ಹೊಸಳ್ಳಿ ಮಂಜು ಈ ಘಟನೆಗೆ ತೀವ್ರ ಆತಂಕ ವ್ಯಕ್ತಪಡಿಸಿದ್ದಾರೆ. ಕುಟುಂಬಕ್ಕೆ ಆಧಾರವಾಗಿದ್ದ ಅವರ ತಂದೆಯವರು 1 ತಿಂಗಳ ಹಿಂದೆ ನಿಧನರಾಗಿದ್ದು, ಆ ದುಃಖದಿಂದ ಹೊರಬರುವಷ್ಟರಲ್ಲೇ ಮತ್ತೊಂದು ದೊಡ್ಡ ಆಘಾತ ಎದುರಾಗಿದೆ. ಅಲ್ಲಿ ಬೆಂಕಿ ಹತ್ತಕ್ಕೆ ಏನೈತೆ ಬಾಣ, ಏನಿಲ್ಲ ಅಲ್ಲಿ. ಈ ಕುರಿತು ಮಾಲೀಕರ ಸ್ನೇಹಿತರು ಮತ್ತು ಸಂಬಂಧಿಕರು ಮಾತನಾಡಿದ್ದು, ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರಿಯಲಿದೆ ಎಂದು ತಿಳಿಸಿದ್ದಾರೆ. ನೀವು ಮಾತಾಡಿ ಮಂಜು. ನಿಮ್ಮ ಹೆಸರು? ಮಂಜುನಾಥ್ ಅಂತೇಳಿ. ಯಾವ ಊರು? ಹೊಸಳ್ಳಿ. ಎಷ್ಟು ವರ್ಷ ಆಯಿತು ನೀವು ಶಾಪ್ ಓಪನ್ ಮಾಡಿ? 4 ವರ್ಷ ಆಯಿತು. ಏನಾಯಿತು ಈಗ? ರಾತ್ರಿ ಸಡನ್ನಾಗಿ ಶಾರ್ಟ್ ಸರ್ಕ್ಯೂಟ್ ಆಗಿ ಹೊಗೆ ಆಗಿದೆ. ಪಕ್ಕದವ್ರು ಇನ್ಫಾರ್ಮ್ ಮಾಡಿದಾಗ ಬಂದು ನೋಡಿದಾಗ ಬೆಂಕಿ ಹತ್ಕೊಂಡಿತ್ತು. ಸೊ ಯಾವುದರಿಂದ ಅದು ಆಗಿರ್ಬೋದು? ಯಾವುದರಿಂದ ಆಗಿದೆ ಅಂತ ನಮ್ಗೆ ಗೊತ್ತಿಲ್ಲ. ಆಕಸ್ಮಿಕವಾಗಿ ಆಗಿದೆ. ಆಕಸ್ಮಿಕವಾಗಿ ಆಗಿರೋದು. ಏನು ಅನುಮಾನ ಏನಿಲ್ಲ ನಿಮಗೆ? ಬೇರೆ ಏನು ಯಾರೋ ಏನೋ ಮಾಡಿದ್ದಾರೆ ಅನ್ನೋ ಅನುಮಾನ ಯಾವುದೂ ಇಲ್ಲ? ಆ ಥರದ್ದು ಯಾವುದೂ ಗೊತ್ತಿಲ್ಲ ಮೇಡಮ್. ಅನುಮಾನ ಯಾರು ಮಾಡಿದಾರೋ ಕರೆಂಟಿಂದ ಆಗಿದೆ ಗೊತ್ತಿಲ್ಲ. ಆಗಿದ್ದಂತೂ ನಿಜ, ಆಗಿದ್ದ ಟೈಮಲ್ಲಿ ಅದನ್ನೇನು ನಿಮಗೆ ಇಲ್ಲಿ ಎಷ್ಟು ನಿಮಗೆ ಲಾಸ್ ಆಗಿರೋದು? ಎಷ್ಟು? ಒಂದು 70 ಲಕ್ಷ ಹೋಗಿದೆ. 70 ಲಕ್ಷ ಆಗಿರ್ಬೋದು. ಬಟ್ ಆದರೆ ಈಗೇನು ಅಂತ ಹೇಳಿದ್ರೆ, ಈಗ ನಿನ್ನೆ ಸುಮಾರು ಕೆಲವು ದಿವಸಗಳಿಂದ ತಂದೆ ಸಹ ಡೆತ್ ಆಗಿದ್ದಾರೆ. ಆ ನೋವಲ್ಲಿದ್ದಾರೆ ಒಂದು ಕಡೆ, ಮತ್ತು ಈಗ ಇದೊಂದು ಬೇರೆ ಇನ್ನೊಂದು ಕಡೆ ನೋವಾಗಿದೆ. ಸಾಕಷ್ಟು ಹಣಕಾಸನ್ನು ಈಗ ಆಲ್ರೆಡಿ ಬೇರೆ ಬೇರೆ ಕಡೆಯಿಂದ ತಂದುಬಿಟ್ಟು ಮೂಲ ಹಣಕಾಸು ಇಲ್ಲದೇ ಎಲ್ಲೆಲ್ಲೋ ಕಾಲುಗಳಲ್ಲಿ ಹಿಡಿದ್ಬಿಟ್ಟು ಸಾಲ ಮಾಡ್ಕೊಂಡಿರೋದು. ಮತ್ತು ತುಂಬ ಜನ ರಿಪೇರೀಸು ಅದು ಇದಕ್ಕೆಲ್ಲ ಕೊಟ್ಟಿದ್ದಾರೆ. ಟಿ ವಿ ಇರ್ಬೋದು, ಮೊಬೈಲ್ಸ್ ಇರ್ಬೋದು, ಎಲ್ಲ ಏಕೈಕ ಹಿಂಗಾಗಿರೋದ್ರಿಂದ ಒಂದು ಸ್ವಲ್ಪ ನಷ್ಟ ಆಗಿದೆ, ತುಂಬ ನಷ್ಟ ಆಗಿದೆ. ಅವರು ಪಾಪ ಅವರು ನೋವನ್ನ ಹೇಳ್ಕೊಳ್ಲಿಕ್ಕೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. 2 ತಿಂಗಳಾಗಿ ನಮ್ಮ ಅಣ್ಣ ತಿಳ್ಕೊಂಡು 2 ತಿಂಗಳಾಯಿತು. ನೋವಲ್ಲಿ ಕೂಡ ಇದ್ದಾರೆ ಮಂಜು ಅವರು. ಅವ್ರ ತಂದೆ ನೋವಲ್ಲೂ ಇದ್ದಾರೆ. ಪರಿಸ್ಥಿತಿಲೂ ಸಹ ಇಲ್ಲ ಈಗ. ಇದೇ ರೀತಿಯ ನಿರಂತರ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಜನಶ್ರೀ ನ್ಯೂಸ್.